ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆರ್ಟೆಕ್ ಬೈ ಪೂಜೆಗೆ ಸ್ವಾಗತ ಮಾಡುತ್ತೇನೆ. ನಾನು ಇವತ್ತಿನ ವಿಡಿಯೋನಲ್ಲಿ 2 ಕಲರನ್ನು ಹೇಗೆ ಬ್ಲೆಂಡ್ ಮಾಡಬೇಕು ಮತ್ತು ಯಾವ್ಯಾವ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಬೇಕಂತ ಹೇಳಿದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ನಾನಿಲ್ಲಿ ಫ್ಲ್ಯಾಟ್ ಬ್ರಷ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವು ನಂಬರ್ಗಳು ಸ್ವಲ್ಪ ಹೆಚ್ಚಿಗೆ ಇದ್ದಾವೆ, 4, 6, 8 ಈ ಥರ ಇದ್ದಾವೆ. ಒಂದು 1 ಇಂಚದ್ದು ಫ್ಲ್ಯಾಟ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕಂದರೆ ನಮಗೆ ಬ್ಲೆಂಡ್ ಮಾಡಲಿಕ್ಕೆ ಲಾರ್ಜ್ ಏರಿಯಾ ಇರುತ್ತೆಲ್ಲ, ಅದರ ಸಲುವಾಗಿ ನಾವು ಸ್ವಲ್ಪ ಜಾಸ್ತಿ ನಂಬರ್ ಬ್ರಷನ್ನು ಯೂಸ್ ಮಾಡಬೇಕು. ಹಾಗೆ ನಾನು ಇಲ್ಲಿ ಬ್ಲೂ ಮತ್ತು ವೈಟ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಬ್ಲೂ ಅಲ್ಲಿ ಪರ್ಷಿಯನ್ ಬ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾವು ನೋಡೋಣ ಫಸ್ಟ್ ಯಾವ್ಯಾವ ಮಿಸ್ಟೇಕ್ಸನ್ನು ಮಾಡಬಾರ್ದು ಬ್ಲೆಂಡ್ ಮಾಡುವಾಗ ಅಂತ. ಈಗ ನಾನು ಇಲ್ಲಿ ಬ್ರಷ್ನಲ್ಲಿ ಡೈರೆಕ್ಟಾಗಿ ಪೇಂಟನ್ನು ಲೋಡ್ ಮಾಡ್ತಾ ಇದ್ದೀನಿ, ಹಾಗೆ ಅದನ್ನು ಅಪ್ಲೈ ಮಾಡ್ತಿದ್ದೀನಿ ಕ್ಯಾನ್ವಸ್ನಲ್ಲಿ. ಹೀಗೆ ಫುಲ್ ಕವರ್ ಮಾಡಿದ್ದೆ ನಾನು. ಈಗ ವೈಟ್ ಕಲರ್ ಪೇಂಟನ್ನು ಸಪ್ರೇಟ್ ಬ್ರಷ್ ಯೂಸ್ ಮಾಡಿ ಅದನ್ನು ಅಪ್ಲೈ ಮಾಡ್ತಿದ್ದೀನಿ ಕ್ಯಾನ್ವಾಸ್ ಶೀಟ್ಗೆ. ಈಗ ನೋಡ್ಬೋದು ನೀವು, ಇದು ಬ್ಲೆಂಡ್ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಕಲರ್ಸ್ಗಳು ಡ್ರೈ ಆಗಿದ್ದಾವೆ. ಇದರಿಂದ ಬ್ಲೆಂಡ್ ಮಾಡಲಿಕ್ಕೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಟ್ರೈ ಮಾಡ್ತಾ ಇದ್ದೀನಿ ಬ್ಲೆಂಡ್ ಮಾಡಲಿಕ್ಕೆ, ಬಟ್ ಸ್ಟಿಲ್ ಬ್ಲೆಂಡ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಸೊ ಅದಕ್ಕೆ ಫಸ್ಟ್ ಮಿಸ್ಟೇಕ್ ಅವಾಯ್ಡ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಪೇಂಟನ್ನು ಯೂಸ್ ಮಾಡಬಾರ್ದು. ಹಾಗೆಯೇ ನಾವು ಬಹಳ ವಾಟರನ್ನು ಆ್ಯಡ್ ಮಾಡಿ ಪೇಂಟನ್ನು ಸ್ಟಾರ್ಟ್ ಮಾಡಬಾರ್ದು, ಅದು ಒಂದು ಮಿಸ್ಟೇಕ್. ಈಗ ನೋಡೋಣ ನಾವು ಯಾವ ಥರ ಕರೆಕ್ಟಾಗಿ ಬ್ಲೆಂಡ್ ಮಾಡಬೇಕಂತ. ನಾನು ಕಲರ್ನಲ್ಲಿ ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಿದ್ದೀನಿ. 1 ಡ್ರಾಪ್ ಅಥವಾ 2 ಡ್ರಾಪ್ ಅಷ್ಟೇ ಮಾಡಬೇಕು, ಅದಕ್ಕಿಂತ ಹೆಚ್ಚು ಮಾಡಬೇಡಿ. ಸೇಮ್ ಪ್ರೊಸೀಜರ್ ನಾನು ಅಪ್ಲೈ ಮಾಡ್ತಿದ್ದೀನಿ ಪೇಂಟನ್ನು. ಈಗ ಇನ್ನೊಂದು ಬ್ರಷ್ ತೊಗೊಂಡು ನಾನು ವೈಟ್ ಕಲರ್ನ ಅಪ್ಲೈ ಮಾಡ್ತೀನಿ. ಇದರೊಳಗೂ ಕೂಡ ನಾನು ವಾಟರ್ನ ಆ್ಯಡ್ ಮಾಡಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಕಲರ್ಸ್ಗಳು ಜಲ್ದಿನೇ ಒಣಗೋದಿಲ್ಲ, ಡ್ರೈ ಆಗೋದಿಲ್ಲ. ಅದರಿಂದ ನಮಗೆ ಬ್ಲೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಹೀಗೆ ಲೈನ್ ಬೈ ಲೈನ್ ಬ್ಲೆಂಡ್ ಮಾಡ್ಕೊತ ಹೋಗಿ. ಹೀಗೆ ಸ್ಲೋ ಆಗಿ ಬ್ಲೆಂಡ್ ಮಾಡಬೇಕು. ಆಮೇಲೆ ಒಂದು ಡ್ರೈ ಬ್ರಷನ್ನು ತೊಗೋಬೇಕು, ಅದರಲ್ಲಿ ಯಾವ ಕಲರ್ಸು ಇರಬಾರ್ದು. ಆ ಬ್ರಷಿಂದ ಡ್ರೈ ಆಗಿ ಸ್ಲೋ ಆಗಿ ಈ ಥರ ಬ್ಲೆಂಡ್ ಮಾಡಬೇಕು. ಈ ಥರ ಸ್ಲೋ ಆಗಿ ನೀವು ಬ್ಲೆಂಡ್ ಮಾಡ್ತಾ ಹೋದಾಗ ಅವೆರಡು ಕಲರ್ಗಳು ಮರ್ಜ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಅಂತ. ಸೊ ಈ ಥರ ನೀವು ಬ್ಲೆಂಡ್ ಮಾಡ್ಬೋದು ಕರೆಕ್ಟಾಗಿ. ಸೊ ವಾಟರ್ನ ಜಾಸ್ತಿನೂ ಆ್ಯಡ್ ಮಾಡಬೇಡಿ ಮತ್ತು ವಾಟರ್ನ ಕಡಿಮೆನೂ ಯೂಸ್ ಮಾಡಬೇಡಿ. ಕರೆಕ್ಟ್ ಪ್ರಪೋರ್ಷನ್ಸ್ ಇರಬೇಕು, ಅಂದ್ಕೊಳ್ಳೆ ನಿಮಗೆ ಬ್ಲೆಂಡ್ ಮಾಡಲು ಇದು ಫುಲ್ ಈಸಿ ಆಗುತ್ತೆ. ದಿಸ್ ಈಸ್ ದ ಎಂಡ್ ಆಫ್ ದಿಸ್ ವಿಡಿಯೋ. ನಿಮಗೆ ಕರೆಕ್ಟಾಗಿ ಬ್ಲೆಂಡಿಂಗ್ ಮಾಡಲು ಗೊತ್ತಾಗಿದೆ ಅಂತ ನಾನು ತಿಳ್ಕೊತೀನಿ. ನಿಮಗೆ ಇನ್ನೂ ಏನಾದರೂ ಅರ್ಥವಾಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ನಾನು ನಿಮ್ಮ ಡೌಟನ್ನು ಸಾಲ್ವ್ ಮಾಡಲು ಟ್ರೈ ಮಾಡ್ತೀನಿ. ಸೊ
ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಥರ ವಿಡಿಯೋ ನೋಡಲು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.